ನಮಸ್ಕಾರ ಕರ್ನಾಟಕ. ಬೆಂಗಳೂರಲ್ಲಿ ಏನು ಬೇಕಾದ್ರೆ ಸಿಗುತ್ತೆ. ನಮ್ಮ ಮಾಲ್ಗಳು ಆ ಮಟ್ಟಕ್ಕೆ ಸುಸಜ್ಜಿತವಾಗಿದೆ. ಇಲ್ಲೊಂದು ಮಾಲ್ ಇದೆ, ಅದರ ಹೆಸರು ಮಾಲ್ ಆಫ್ ಏಷ್ಯಾ ಅಂತ ಹೇಳ್ತಾರೆ. ಇದಿರೋದು ಬೇರೆ ಎಲ್ಲೂ ಅಲ್ಲ, ಪ್ರತಿಷ್ಠಿತ ಸಹಕಾರ ನಗರ ಬಡಾವಣೆಗೆ ಶೇರ್ ಮಾಡ್ಕೊಳಂಗೆ, ಬಾರ್ಡ್ರಿಗೆ ಶೇರ್ ಮಾಡ್ಕೊಳಂಗೆ ಒಂದು ದೊಡ್ಡ ಮಾಲ್ ಆಫ್ ಏಷ್ಯಾ ಇಲ್ಲಿ ನಮ್ಮ ಭಾಗದಲ್ಲಿದೆ. ಇಲ್ಲಿ ಲಕ್ಷಾಂತರ ಜನರು ಪ್ರತಿದಿನ ಈ ಮಾಲ್ ಆಫ್ ಏಷ್ಯಾಗೆ ಭೇಟಿ ಕೊಡ್ತಾರೆ. ನಾನಾ ಚಟುವಟಿಕೆಗಳು, ಕಮರ್ಷಿಯಲ್ ಆ್ಯಕ್ಟಿವಿಟೀಸು ಮತ್ತು ಅಲ್ಲಿರುವಂಥ ಮೂವಿ ಟಾಕೀಸ್ಗಳು, ನಾನಾ ವಿಚಾರಕ್ಕೆ ಮತ್ತು ಗೆಟ್ ಟುಗೆದರ್ಗಳಿಗೆ ಇಲ್ಲಿನ ಜನ ಭೇಟಿ ಕೊಡ್ತಾರೆ. ಬನ್ನಿ, ಕಂದಾಯ ಮಿನಿಸ್ಟರ್ ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲಿರುವಂಥ ಈ ಮಾಲ್ ಆಫ್ ಏಷ್ಯಾ ಸುತ್ತಮುತ್ತ ಅಥವಾ ಮಾಲ್ ಆಫ್ ಏಷ್ಯಾದವರು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನವನ್ನು ತೋರಿಸ್ತಾರೆ ಅಂತಂದರೆ, ಕತ್ಲಲ್ಲಿ ನಿಮ್ಮ ಮಕ್ಕಳನ್ನು, ನಿಮ್ಮ ಫ್ಯಾಮಿಲಿಗಳನ್ನು ಮಾಲ್ ಆಫ್ ಏಷ್ಯಾ ಕಳಿಸ್ತಾ ಇದ್ದರೆ ದಯಮಾಡಿ ಎಚ್ಚರಿಕೆಯನ್ನು ವಹಿಸಿ. ಯಾಕೆ ಅಂತಂದರೆ, ಮಾಲ್ ಆಫ್ ಏಷ್ಯಾ ಮುಂದ್ಗಡೆ ಏನೋ ಲೈಟ್ಸ್ ಇದೆ, ಮಾಲ್ ಆಫ್ ಏಷ್ಯಾ ಸುತ್ತೂ ಇರೋ ಯಾವುದೇ ಸ್ಟ್ರೀಟಲ್ಲಿ, ಎಂಟೈರ್ ಸ್ಟ್ರೀಟಲ್ಲಿ ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಸ್ಟ್ರೀಟ್ ಲೈಟ್ಸ್. ಇದನ್ನು ನಾವು ನಿಮಗೆ ಬಾಯಲ್ಲಿಡೋದಲ್ಲ, ಹಾಗೆ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಯು ಕ್ಯಾನ್ ಹ್ಯಾವ್ ಎ ಲುಕ್ ಅಟ್ ಇಟ್. ಕತ್ತಲಲ್ಲಿ ಮುಳುಗಿರುವಂಥ, ತನ್ನ ಸುತ್ತ ಕತ್ತಲಿಂದ ಆವರಿಸ್ಕೊಂಡಿರುವಂಥ ಮಾಲ್ ಆಫ್ ಏಷ್ಯಾಗೆ ಲಕ್ಷಾಂತರ ಜನರು ಭೇಟಿ ಕೊಡ್ತಾರೆ. ನಿಮ್ಮ ಹೆಣ್ಮಕ್ಳು ಭೇಟಿ ಕೊಡ್ತಾರೆ, ನಿಮ್ಮ ಮಕ್ಕಳು ಭೇಟಿ ಕೊಡ್ತಾರೆ, ನಿಮ್ಮ ಮನೆಯ ಫ್ಯಾಮಿಲಿಯವರು ಭೇಟಿ ಕೊಡ್ತಾರೆ. ಈ ಫ್ಯಾಮಿಲಿಯವರು ಭೇಟಿ ಕೊಡೋ ಅಂಥ ಈ ಮಾಲ್ ಆಫ್ ಏಷ್ಯಾ ರೋಡಲ್ಲಿ ಒಂದು ಸ್ಟ್ರೀಟ್ ಲೈಟ್ ಇಲ್ಲ. ಆಮೇಲೆ ಇದು ಜಸ್ಟ್ ನೆನ್ನೆ ಮೊನ್ನೆದಲ್ಲ, ಅಥವಾ ಯಾವುದೋ ವಾರದಿಂದ ಸ್ಟ್ರೀಟ್ ಲೈಟ್ ಇದ್ದಲ್ಲ, ಕಳೆದ 1.5 ವರ್ಷದಿಂದ ಮಾಲ್ ಆಫ್ ಏಷ್ಯಾ ಸುತ್ತಮುತ್ತ ಯಾವುದೇ ಲೈಟ್ಸ್ ಇಲ್ಲ. ಕತ್ತಲಲ್ಲಿ ಕರಡಿಗೆ ಜಾಮೂನು ಕೊಡಬಾರ್ದು ರೇ, ಪುನೀತ್ ರಾಜ್ಕುಮಾರ್ ಹಾಡು ಜ್ಞಾಪಕ ಬರುತ್ತೆ. ಅದು ಹಾಡಿಗೆ ಎಂಟರ್ಟೈನ್ಮೆಂಟ್ ಸರಿ, ಬಟ್ ಆದರೆ ಬೆಂಗಳೂರಲ್ಲಿ 180ಕ್ಕೂ ಹೆಚ್ಚು ರೇಪ್ ಪ್ರಕರಣಗಳು ದಾಖಲಾಗಿದ್ದಾವೆ. ಹೆಣ್ಣು ಮಕ್ಕಳ ಮೇಲೆ ಮೊಲೆಸ್ಟೇಷನ್ ನಡೆಯುತ್ತೆ. ಒಬ್ಬ ಜವಾಬ್ದಾರಿಯುತವಾದಂಥ ಕಂದಾಯ ಸಚಿವ, ಯಂಗ್ ಮಿನಿಸ್ಟರ್, ಫ್ಯೂಚರ್ CM ಅಂತ ಬೀಗುವ ಕೃಷ್ಣ ಬೈರೇಗೌಡನ ಕ್ಷೇತ್ರದಲ್ಲಿರುವ ಈ ಮಾಲ್ ಆಫ್ ಏಷ್ಯಾ ಸುತ್ತಮುತ್ತ ಕತ್ತಲೆ ಕವಿದಿದೆ. ಬರೀ ಕತ್ತಲೊಂದೇ ಅಂತಲ್ಲ, ರಾತ್ರಿ 6 ಗಂಟೆ ಆದಮೇಲೆ ಮಾಲ್ ಆಫ್ ಏಷ್ಯಾ ಸುತ್ತಮುತ್ತ ನೀವು ಯಾರೂ ಓಡಾಡಲಿಕ್ಕಾಗಲ್ಲ. ಎಸ್ಪೆಷಲಿ ಹೆಣ್ಮಕ್ಳು, ಫ್ಯಾಮಿಲಿಯವರು, ಮಕ್ಕಳು ಓಡಾಡುವಂಥ ಜಾಗನೇ ಅಲ್ಲ. ಕಾರಣ ಯಾಕೆ ಅಂತಂದರೆ, ಈ ಎಂಟೈರ್ ಸ್ಟ್ರೀಟು ಕಳೆದ 1.5 ವರ್ಷದಲ್ಲಿ, ಇದು ಒಂದು ಎಂಟೈರ್ ಸ್ಟ್ರೀಟು ಹೆಚ್ಚು ಕಡಿಮೆ 1.5 ಕಿಲೋಮೀಟ್ರ್ ಇದೆ. ಬಳ್ಳಾರಿ ಮಾಲ್ ಆಫ್ ಏಷ್ಯಾದ ಗೇಟಿಂದ ಹಿಡಿದು ಸುತ್ತೂ ಇದೆ, ಎಲ್ಲೂ ಕೂಡ ಸ್ಟ್ರೀಟ್ಸ್ಗಳೇ ಇಲ್ಲ. ಆ ಎಂಟೈರ್ ಸ್ಟ್ರೀಟಲ್ಲಿ ಗಾಡಿಗಳನ್ನು ಅನಧಿಕೃತವಾಗಿ ಪಾರ್ಕಿಂಗ್ ಮಾಡ್ತಾರೆ. ಪೊಲೀಸವ್ರಿಗೆ ಕಿಮ್ಮತ್ತಿಲ್ಲ, ಪೊಲೀಸವರು ಅದನ್ನು ಟೋ ಸಹ ಮಾಡೋದಿಲ್ಲ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಮಾಲ್ ಆಫ್ ಏಷ್ಯಾಗೆ ಇಷ್ಟು ಧೈರ್ಯ ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಈ ಮಾಲ್ ಆಫ್ ಏಷ್ಯಾಗೆ ಒಂದು ಸಮಯದಲ್ಲಿ ಮಂತ್ರಿ ಮಾಲನ್ನು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಸೀಸ್ ಮಾಡಿದಂಥ ಮುನ್ಸಿಪಾಲ್ಟಿಯವರು, BBMP ಅವರು, ಅದೇ ಗ್ರೇಟರ್ ಬೆಂಗಳೂರು ನಾರ್ತ್ ಆಫೀಸಿಂದ ಜಸ್ಟ್ 200 ಮೀಟ್ರ್ ದೂರದಲ್ಲಿರೋ ಈ ಮಾಲ್ ಆಫ್ ಏಷ್ಯಾದಲ್ಲಿ ನಡೆಯುವುದೆಲ್ಲ ಯಾವುದೇ ಸರ್ಕಾರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನ ಇವರು ಫಾಲೋ ಮಾಡೋದಿಲ್ಲ. ಹೆಚ್ಚು ಕಡಿಮೆ ಸುಮಾರು 10,000 to 15,000 ಟೂ ವೀಲರ್ಸು ಫುಟ್ಪಾತಲ್ಲಿ ಪಾರ್ಕ್ ಮಾಡಿ ಒಳಗಡೆ ಹೋಗ್ತಾರೆ. ಯಾವುದೇ ರೀತಿಯ ಪಾರ್ಕಿಂಗ್ ನಿಯಮಗಳನ್ನು ಇವರು ಫಾಲೋ ಮಾಡಲ್ಲ. ಅಲ್ಲಿಗೆ ಹೋಗೋ ಜನರಿಗೆ ಸೇಫ್ಟಿ ಇದೆಯಾ? ಒಂದು ದೊಡ್ಡ ಪ್ರಶ್ನೆ. ಪಕ್ಕದಲ್ಲಿ ಒಂದು ದೊಡ್ಡ ಕನ್ಸ್ಟ್ರಕ್ಷನ್ ನೆನ್ನೆನೆ ನಾವು ತೋರಿಸಿದ್ವಿ. ಪಕ್ಕದಲ್ಲಿ ಒಂದು ದೊಡ್ಡ ಕನ್ಸ್ಟ್ರಕ್ಷನ್ನ ಕಟ್ಟುತ್ತಾ ಅಲ್ಲಿ ಎಂಟೈರ್ ಮಾಲಿನ್ಯವನ್ನು ಪೊಲ್ಯೂಷನ್ನ ಮಾಡ್ತಾ ಇದ್ರೆ, ಆ ಪೊಲ್ಯೂಷನಿಂದ ಎಂಟೈರ್ ರೋಡು ಧೂಳುಮಯವಾಗಿದೆ. ಜನ ಬೈಕೊಂಡು ಚೀತು ಅಂದ್ಕೊಂಡು ಈ ಮಾಲ್ಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಮಾಲ್ ಸುತ್ತಮುತ್ತ ನಾವು ಮತ್ತೆ ಪದೇ ಹೇಳ್ತಾ ಇದ್ದೀವಿ, ಮಾಲ್ ಸುತ್ತಮುತ್ತ ಯಾವುದೇ ರೀತಿಯ ಸ್ಟ್ರೀಟ್ ಲೈಟನ್ನು ಕಳೆದ 1.5 ವರ್ಷದಲ್ಲಿ ಅಳವಡಿಸಿಲ್ಲ. ಬೆಂಗಳೂರಲ್ಲಿ ರೇಪ್ಸ್ ಆಗುತ್ತೆ, ಬೆಂಗಳೂರಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಆಗುತ್ತೆ, ಬೆಂಗಳೂರಲ್ಲಿ ಕಳ್ಳತನ ಆಗುತ್ತೆ, ಬೆಂಗಳೂರಲ್ಲಿ ಚೈನ್ ಸ್ನ್ಯಾಚಿಂಗ್ ಆಗುತ್ತೆ. ಈ ಕತ್ತಲೆ ಜಗತ್ತನ್ನು ನೋಡಿದ್ರೆ, ಈ ಮಾಲ್ ಆಫ್ ಏಷ್ಯಾ ರೋಡನ್ನು ನೋಡಿದ್ರೆ ಈ ಕ್ರೈಮ್ಗಳು ಯಾಕಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸಚಿವ ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿಲಿರುವಂಥ ಈ ಒಂದು ಮಾಲ್ ಆಫ್ ಏಷ್ಯಾ ನಿಜವಾಗ್ಲೂ ಜನರು ಹೋಗ್ಲಿಕ್ಕೆ ಸುರಕ್ಷಿತನಾ? ಆಮೇಲೆ ಈ ಮಾಲ್ ಆಫ್ ಏಷ್ಯಾಗೂ ಮತ್ತು ಸರ್ಕಾರಕ್ಕೆ ಏನಾದರೂ ಸಂಬಂಧ ಇದೆಯಾ?
ಮಾಲಾಫೇಶಿಯಾ ಅವರು ಕಸವನ್ನು ತಗೊಂಬಂದು ಅದೇ ಬೀದಿ ದೀಪ ಇಲ್ಲದ ರಸ್ತೆಯಲ್ಲಿ ಸುರಿತಾರೆ. ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಅವ್ರ ಮೇಲೆ ಯಾವುದೇ ರೀತಿಯ ಲೀಗಲ್ ಆ್ಯಕ್ಷನ್ ಮಾಡಲ್ಲ, ಅವ್ರಿಗೆ ಪೆನಾಲ್ಟಿ ಹಾಕಲ್ಲ, ಅವ್ರಿಗೆ ಒಂದು ನೋಟಿಸನ್ನು ಕೊಡಲ್ಲ, ಯಾವುದೇ ರೀತಿಯ ಕ್ರಮಗಳನ್ನು ಮುನ್ಸಿಪಾಲ್ಟಿ ಮಾಲಾಫೇಶಿಯಾ ಮೇಲೆ ಎನ್ಫೋರ್ಸ್ಮೆಂಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ. ಹೋಗ್ಲಿ, ಅಲ್ಲಿ ಓಡಾಡಲಿಕ್ಕೆ ಸಂಜೆ 6 ಗಂಟೆ ನಂತರ ಸ್ಟ್ರೀಟ್ ಲೈಟ್ ಆದರೂ ಇದೆಯಾ? ಖಂಡಿತ ಇಲ್ಲ. ಸೇಫ್ಟಿ ಇದೆಯಾ? ನೀವೇ ಅದಕ್ಕೆ ಉತ್ತರ ಕೊಡಬೇಕು. ಒಂದು ಸ್ಟ್ರೀಟ್ ಲೈಟ್ ಇಲ್ಲದಂಥ ಸ್ಟ್ರೀಟನ್ನು ಮಾಲಾಫೇಶಿಯಾ ಸುತ್ತಮುತ್ತ, ಮತ್ತು ಅದು ಬರೀ ಮಾಲಾಫೇಶಿಯಾ ಅವರು ಬಳಸಲ್ಲ, ಸುತ್ತಮುತ್ತಲಿನ ಲೇಔಟ್ ಅವರು, ಸಹಕಾರ ನಗರ, ವಿರೂಪಾಕ್ಷಪುರ, ವಿದ್ಯಾರಣ್ಯಪುರ ಏರಿಯಾದವರು ಈ ಒಂದು ರಸ್ತೆಯನ್ನು ಬಳಸ್ತಾರೆ. ಯಾರನ್ನು ಯಾಕೆ ಪ್ರಶ್ನೆ ಮಾಡಿಲ್ಲ? ಗ್ರೇಟರ್ ಬೆಂಗಳೂರು ಅಥಾರಿಟಿನ ಯಾಕೆ ಪ್ರಶ್ನೆ ಮಾಡಿಲ್ಲ? ಒಂದು ಕಾಮಗಾರಿ ಮಾಡಿದ್ರೆ ಮಾಲಾಫೇಶಿಯಾ ಸುತ್ತಮುತ್ತ ವೈಟ್ ಟಾಪಿಂಗ್ ಮಾಡಿ ಕಳೆದ 1.5 ವರ್ಷದಿಂದ ಅಲ್ಲಿರುವ ರಸ್ತೆಯನ್ನು ನಾಶ ಮಾಡಿಟ್ಟಿರುವಂಥ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಅಲ್ಲಿ ಸ್ಟ್ರೀಟ್ ಲೈಟ್ ಹಾಕೋದನ್ನು ಮರ್ತೇ ಹೋಗಿದ್ದಾರೆ. ಅಲ್ಲೇನಾದರೂ ರೇಪ್ ಆಯಿತು, ಅಲ್ಲೇನಾದರೂ ಮರ್ಡರ್ ಆಯಿತು, ಅಲ್ಲೇನಾದರೂ ಚೈನ್ ಸ್ನ್ಯಾಚಿಂಗ್ ಆಯಿತು, ಅಲ್ಲೇನಾದರೂ ಕ್ರೈಮ್ ಆದರೆ ಮುನ್ಸಿಪಾಲ್ಟಿ ಅವರನ್ನು, ಸಂಬಂಧಪಟ್ಟಂಥ ಇಂಜಿನಿಯರ್ನ ಅವರ ಮೇಲೆ ಯಾಕಂದರೆ ಮೊನ್ನೆ ಸೀಬರ್ಡ್ ದುರಂತ ನೀವೆಲ್ಲ ನೋಡಿದ್ದೀರ. RTO ಅವರು ಎಚ್ಚರಿಕೆಯಿಂದ ವಹಿಸಿದ್ರೆ ಆ ಸೀಬರ್ಡ್ ದುರಂತ ನಡೀತಿರ್ಲಿಲ್ಲ. ಇಲ್ಲೂ ಅಷ್ಟೇ ಮಾಲಾಫೇಶಿಯಾ ಸುತ್ತಮುತ್ತ ಯಾವುದೇ ಸ್ಟ್ರೀಟ್ ಲೈಟ್ಸ್ ಇಲ್ಲ, ಯಾವುದೇ ಬೀದಿ ದೀಪಗಳಿಲ್ಲ. ಕತ್ತಲಲ್ಲಿ ಮುಳುಗಿದೆಯಾ ಮಾಲಾಫೇಶಿಯಾ? ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಒನ್ಸ್ ಅಗೇನ್ ಗ್ರೇಟರ್ ಬೆಂಗಳೂರು ನಾರ್ತ್ ಅಥಾರಿಟಿ ಅಂತ ಹೇಳುತ್ತಾ ಮಾಲಾಫೇಶಿಯಾಗೆ ಹೋಗುವಂಥ ಐ ಥಿಂಕ್ ಅಲ್ಲಿ ಹೋಗಿ ಆನಂದವನ್ನು ಪಡಬೇಕಂತ ಇರುವಂಥ ಐ ಥಿಂಕ್ ನೀವುಗಳೇ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಗಳಾಗಿರ್ಬೋದು, ನಿಮ್ಮ ಹೆಣ್ಮಕ್ಳಾಗಿರ್ಬೋದು, ಕನಿಷ್ಠ ಎಚ್ಚರಿಕೆಯನ್ನು ವಹಿಸಿ. ಯಾಕೆ ಅಂದರೆ ಮಾಲಾಫೇಶಿಯಾ ಸುತ್ತಮುತ್ತ ಕವಿದಿದೆ ಕತ್ತಲು. ಧನ್ಯವಾದಗಳು ಸಂತ.